ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜಿಂಬಾಬ್ವೆ ವಿರುದ್ಧ ಆಸ್ಟ್ರೇಲಿಯಾ ತಂಡಕ್ಕೆ ಹೀನಾಯ ಸೋಲು. ಇನ್ನು ಆಸೀಸ್ ಪಡೆಗೆ ಈ ಸೂಪರ್ 8 ತಲುಪಲು ಇದೊಂದೇ ದಾರಿ ಬಾಕಿ. ಇನ್ನು T20 ವರ್ಲ್ಡ್ ಕಪ್ ನಲ್ಲಿ ಇಂತಿಂತ ಪಂದ್ಯಗಳು ಬೇಕು ಮತ್ತು ಆದ್ರೂ ಕೂಡ ಜಿಂಬಾಬ್ವೆ ವಿರುದ್ಧ ಆಸ್ಟ್ರೇಲಿಯಾ ಈ ರೀತಿ ಸೋಲುತ್ತೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇನ್ನು ಈ ಪಂದ್ಯದ ಹೈಲೈಟ್ಸ್ ಬಗ್ಗೆ ಅದರ ತಿಳ್ಕೊಂಡ್ ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಶುಕ್ರವಾರ ಕೊಲಂಬೋದ ಪ್ರೇಮದ ಸ್ಟೇಡಿಯಂ ನಲ್ಲಿ ನಡೆದ 19ನೇ ಪಂದ್ಯ ಅಭಿಮಾನಿಗಳಿಗೆ ಐಸಿಸಿ T20 ವಿಶ್ವಕಪ್ ಟೂರ್ನಮೆಂಟ್ ನಲ್ಲಿ ಅತ್ಯಂತ ರೋಮಾಂಚನಕಾರಿ ಫಲಿತಾಂಶ ಆದ್ರೆ ಕೊಟ್ಟಿದೆ. ಇನ್ನು ಜಿಂಬಾಬ್ವೆ ವಿಶಿಷ್ಟ ಪ್ರದರ್ಶನ ನೀಡುವ ಮೂಲಕ ಆಸ್ಟ್ರೇಲಿಯಾ ತಂಡಕ್ಕೆ ಆಘಾತ ಆದ್ರೆ ನೀಡಿದೆ. ಗ್ರೂಪ್ ಬಿ ಭಾಗವಾಗಿ ನಡೆದ ಪಂದ್ಯದಲ್ಲಿ ಜಿಂಬಾಬ್ವೆ ಆಸ್ಟ್ರೇಲಿಯಾ ತಂಡವನ್ನು 23 ರನ್ಗಳಿಂದ ಆದ್ರೆ ಸೋಲಿಸಿತ್ತು. ಈ ಮೂಲಕ ಸೂಪರ್ 8 ಹಂತ ಪ್ರವೇಶಿಸುತ್ತಾ ಮುನ್ನುಗ್ಗುತ್ತಿದೆ ಅಂತ ಹೇಳ್ಬೋದು ಜಿಂಬಾಬ್ವೆ. ಇನ್ನು ಐತಿಹಾಸಿಕ ಜಯ. ಹೌದು ಸ್ನೇಹಿತರೆ, ಮೊದಲು ಬ್ಯಾಟಿಂಗ್ ಮಾಡಿದ ಜಿಂಬಾಬ್ವೆ ತಂಡ ಕೊಲಂಬೋದಲ್ಲಿ ಸ್ಲೋ ಪಿಚ್ ನಲ್ಲಿ 20 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 169 ರನ್ ಗಳಿಸಿತ್ತು. ಬ್ರಿಯಾನ್ ಬೆನೆಟ್ 64 ರನ್ ಗಳಿಸಿ ಟಾಪ್ ಸ್ಕೋರರ್ ಆದರೆ ಸಿಕಂದರ್ ರಾಜ 13 ಬಾಲ್ಗಳಲ್ಲಿ 25 ರನ್ ಸ್ಕೋರ್ ಗತಿ ಹೆಚ್ಚಿಸಿದ್ದಾರೆ ಅಂತಾನೆ ಹೇಳ್ಬೋದು. ನಂತರ ಜಿಂಬಾಬ್ವೆ ನಿಗದಿಪಡಿಸಿದ 170 ರನ್ಗಳ ಗುರಿಯನ್ನು ತಲುಪಲು ಆಸೀಸ್ ತಂಡ ವಿಫಲವಾಯಿತು. ಕಾಂಗೂರು ಬಳಗ 19.3 ಓವರ್ಗಳಲ್ಲಿ 146 ರನ್ಗಳಿಗೆ ಪತನಗೊಂಡಿತು ಮತ್ತು ಹೀನಾಯ ಸೋಲು ಕೂಡ ಅನುಭವಿಸಿತು. ಮ್ಯಾಟ್ ರೈನ್ಸ್ 46 ಬಾಲ್ಗಳಲ್ಲಿ 65 ರನ್ ಮತ್ತು 5 4 ಮತ್ತು 1 ಸಿಕ್ಸರ್ ಸಹಿತ ಇವರೊಬ್ಬರನ್ನ ಬಿಟ್ರೆ ಅಂತ ಪರ್ಫಾರ್ಮ್ ಯಾರು ಕೂಡ ಮಾಡಲಿಲ್ಲ. ಇನ್ನು ಗ್ಲೆನ್ ಮ್ಯಾಕ್ಸ್ವೆಲ್ ಹೊರತುಪಡಿಸಿ ಎಲ್ಲಾ ಬ್ಯಾಟ್ಸ್ಮನ್ ಗಳು ವಿಫಲರಾದರು. ಜಿಂಬಾಬ್ವೆ ಬೌಲರ್ ಗಳ ಬಗ್ಗೆ ಮಾತಾಡಲೇಬೇಕು. ಹೌದು ಸ್ನೇಹಿತರೆ, ಜಿಂಬಾಬ್ವೆ ಪರ ಬ್ಲೆಸ್ಸಿಂಗ್ ಮುಜರ್ಬಾನಿ 17 ರನ್ ಆದ್ರೆ ಕೊಡ್ತಾರೆ, 4 ಓವರ್ಗಳಲ್ಲಿ 4 ವಿಕೆಟ್ ಆದ್ರೆ ತೆಗಿತಾರೆ. ಇದರೊಂದಿಗೆ ಆಸ್ಟ್ರೇಲಿಯಾ ವಿರುದ್ಧ ಐತಿಹಾಸಿಕ ಗೆಲುವಿಗೆ ಕಾರಣ ಕೂಡ ಆದರು. ಇನ್ನು ಸೂಪರ್ 8 ಸ್ಥಾನದತ್ತ ಜಿಂಬಾಬ್ವೆ. T20 ವಿಶ್ವಕಪ್ ಇತಿಹಾಸದಲ್ಲಿ ಆಸ್ಟ್ರೇಲಿಯಾ ಜಿಂಬಾಬ್ವೆ ವಿರುದ್ಧ ಸೋತಿರುವುದು ಇದು 2ನೇ ಬಾರಿ. 2007ರ ಉದ್ಘಾಟನಾ T20 ವಿಶ್ವಕಪ್ ಟೂರ್ನಿಯಲ್ಲಿ ಜಿಂಬಾಬ್ವೆ ಆಸ್ಟ್ರೇಲಿಯಾ ತಂಡವನ್ನಾದ್ರೆ ಸೋಲಿಸಿತ್ತು. ಆಸ್ಟ್ರೇಲಿಯಾ ವಿರುದ್ಧ ವಿಶ್ವಕಪ್ ಮುಖಾಮುಖಿಯಲ್ಲಿ ಸೋಲದ ಏಕೈಕ ತಂಡವೆಂದರೆ ಅದು ಜಿಂಬಾಬ್ವೆ ಮಾತ್ರ. ಇನ್ನು ಈ ಗೆಲುವಿನೊಂದಿಗೆ ಜಿಂಬಾಬ್ವೆ ತನ್ನ ಸೂಪರ್ 8 ಅವಕಾಶಗಳನ್ನು ಹೆಚ್ಚಿಸಿಕೊಂಡಿದೆ. ಆದರೆ ಈ ಆಘಾತಕಾರಿ ಸೋಲು ಆಸೀಸ್ ತಂಡದ ಸೂಪರ್ 8 ಹಾದಿಯನ್ನು ಕಠಿಣಗೊಳಿಸಿದೆ. ಇನ್ನು ಆಸ್ಟ್ರೇಲಿಯಾ ತಂಡ ಸೂಪರ್ 8ರ ಹಾದಿ ಹೀಗಿದೆ. ಇದೊಂದೇ ದಾರಿ ಉಳಿದಿರೋದು ಆಸ್ಟ್ರೇಲಿಯಾ ತಂಡಕ್ಕೆ. ಆಸ್ಟ್ರೇಲಿಯಾ ತನ್ನ ಮುಂದಿನ 2 ಪಂದ್ಯಗಳು ಶ್ರೀಲಂಕಾ ಮತ್ತು ಒಮಾನ್ ವಿರುದ್ಧ ಆಡಲಿದೆ. ಈ 2 ಪಂದ್ಯಗಳನ್ನು ಉತ್ತಮ ರನ್ ರೇಟ್ ನೊಂದಿಗೆ ಗೆದ್ದರೆ ಮಾತ್ರ ಆಸ್ಟ್ರೇಲಿಯಾಗೆ ಸೂಪರ್ 8 ತಲುಪಬಹುದು. ಇಲ್ಲದಿದ್ದರೆ ಜಿಂಬಾಬ್ವೆ ಮತ್ತು ಶ್ರೀಲಂಕಾ ತಮ್ಮ ಕೊನೆಯ 2 ಪಂದ್ಯಗಳಲ್ಲಿ ಕನಿಷ್ಠ 1 ಪಂದ್ಯವನ್ನು ಗೆದ್ದರೆ ಸೂಪರ್ 8ರಲ್ಲಿ ಪ್ರವೇಶಿಸಲಿವೆ. ಇನ್ನು ಶ್ರೀಲಂಕಾದ ರನ್ ರೇಟ್ ಪ್ಲಸ್ ನಲ್ಲಿ ಇದೆ ಮತ್ತು ಜಿಂಬಾಬ್ವೆ ರನ್ ರೇಟ್ ಕೂಡ ಪ್ಲಸ್ ನಲ್ಲಿ ಆದ್ರೆ ಇದೆ. ಇನ್ನು ಆಸ್ಟ್ರೇಲಿಯಾ ಕೂಡ 1.100ರ ಪ್ಲಸ್ ರನ್ ರೇಟ್ ಹೊಂದಿದೆ. ಆದರೂ ಕೂಡ ಆಸ್ಟ್ರೇಲಿಯಾ ತಂಡ 2 ಪಂದ್ಯಗಳಲ್ಲಿ 1 ಪಂದ್ಯ ಆದರೆ ಗೆದ್ದಿದೆ. ಜಿಂಬಾಬ್ವೆ 2 ಪಂದ್ಯಗಳಲ್ಲಿ 2 ಗೆದ್ದಿದೆ ಮತ್ತು ಶ್ರೀಲಂಕಾ ಕೂಡ 2 ಪಂದ್ಯಗಳಲ್ಲಿ 2 ಪಂದ್ಯ ಗೆದ್ದು ಅವರಿಗೆ ಸೂಪರ್ 8 ಹೋಗುವ ಅವಕಾಶ ಆದ್ರೆ ಜಾಸ್ತಿ ಇದೆ. ಇನ್ನು ಫೆಬ್ರವರಿ 16ರಂದು ನಿರ್ಣಾಯಕ ಪಂದ್ಯ. ಆಸ್ಟ್ರೇಲಿಯಾ ತಂಡ ಶ್ರೀಲಂಕಾ ಹಾಗೂ ಒಮಾನ್ ವಿರುದ್ಧ ಗೆಲುವು ಸಾಧಿಸುವುದರ ಜೊತೆಗೆ ಉತ್ತಮ ರನ್ ರೇಟ್ ಕೂಡ ಕಾಯ್ದುಕೊಳ್ಳಬೇಕು. ಒಂದು ವೇಳೆ ಈ 2ರಲ್ಲಿ 1ರಲ್ಲಿ ಸೋಲಾದರೂ ಟೂರ್ನಿಯಿಂದ ಹೊರಬೀಳಲಿದೆ. ಫೆಬ್ರವರಿ 16ರಂದು ಆಸ್ಟ್ರೇಲಿಯಾ ಆತಿಥ್ಯ ಶ್ರೀಲಂಕಾ ವಿರುದ್ಧ ಆದ್ರೆ ಆಡಲಿದೆ. ಇನ್ನು ಈ ಪಂದ್ಯ ಗೆದ್ದರೆ ಮಾತ್ರ ಟೂರ್ನಿಯಲ್ಲಿ ಉಳಿಯುತ್ತದೆ. ಇನ್ನು ಈ ಪಂದ್ಯ ಏನಾದ್ರೂ ಆಸ್ಟ್ರೇಲಿಯಾ ಸೋತರೆ ಕೊನೆಯ ಪಂದ್ಯಕ್ಕೂ ಮುನ್ನವೇ ಟೂರ್ನಿಯಿಂದ ಹೊರಬೀಳಲಿದೆ ಆಸ್ಟ್ರೇಲಿಯಾ ತಂಡ. ಇನ್ನು ನಿಮ್ಮ ಪ್ರಕಾರ ಸೂಪರ್ 8ಕ್ಕೆ ಕಾಲಿಡುತ್ತೆ ಆಸ್ಟ್ರೇಲಿಯಾ ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ.